ಇವತ್ತೊಂದು ಕತೆ ಕೇಳೋಣ. ಒಂದು ಆ್ಯಪಲ್ ಮರದ ಕತೆ. ಎಲ್ಲ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ತೋರಿಸ್ಬೇಕಾದಂಥ ಒಂದು ಕತೆ. ಒಂದು ಊರಲ್ಲಿ ಒಂದು ದೊಡ್ಡ ಆ್ಯಪಲ್ ಮರ ಇತ್ತು. ಆ ಆ್ಯಪಲ್ ಮರ ಜೊತೆ ಆಟಾಡೋಕ್ಕೆ ಆ ಊರಿನೊಂದು ಪುಟ್ಟ ಬಾಲಕ ಬರ್ತಾ ಇದ್ದ. ಅವನು ಆ್ಯಪಲ್ ಮರವನ್ನು ಹತ್ತಾ ಇದ್ದ, ಅದರ ಹಣ್ಣುಗಳನ್ನು ಕಿತ್ತು ತಿಂತಾ ಇದ್ದ ಮತ್ತು ಸುಸ್ತಾದಾಗ ಆ ಆ್ಯಪಲ್ ಮರದ ನೆರಳಲ್ಲೇ ವಿಶ್ರಾಂತಿ ಪಡಿತಾ ಇದ್ದ. ಆ ಹುಡುಗನಿಗೆ ಮರ ಅಂದರೆ ತುಂಬ ಇಷ್ಟ, ಆ ಮರಕ್ಕೂ ಹುಡುಗ ಅಂದರೆ ತುಂಬ ಇಷ್ಟ. ಹೀಗೆ ವರ್ಷಗಳು ಉರುಳಿದ್ವು. ಹುಡುಗ ದೊಡ್ಡವನಾದ. ಈಗ ಅವನು ಮರದ ಹತ್ರ ಆವಾಗ ಬರ್ತಾ ಇಲ್ಲ ಆಯಿತು. ಅವನಿಗೆ ಮರ ಜೊತೆ ಆಟಾಡೋಕ್ಕೆ ಸಮಯ ಸಿಗ್ತಾ ಇಲ್ಲ ಆಯಿತು. ತುಂಬ ಸಮಯ ಆದಮೇಲೆ ಒಂದಿನ ಅವನು ಮರದ ಹತ್ರ ಬಂದ. ಹುಡುಗ ನೋಡಿದ ಕೂಡಲೇ ಆ್ಯಪಲ್ ಮರಕ್ಕೆ ಭಾಳ ಖುಷಿ ಆಗುತ್ತೆ. ಓ ಮಗುವೆ, ಎಷ್ಟು ದಿನ ಆದಮೇಲೆ ಬಂದಿದ್ಯಾ, ಬಾ ನನ್ನ ಜೊತೆ ಆಟ ಆಡು ಅಂತ ಹೇಳುತ್ತೆ. ಆದರೆ ಹುಡುಗ ಹೇಳ್ತಾನೆ, ನಾನೀಗ ಚಿಕ್ಕವನಲ್ಲ, ನನಗೀಗ ಮರಕತ್ತೆ ಆಟ ಆಡೋಕ್ಕೆಲ್ಲ ಸಮಯ ಇಲ್ಲ, ನನಗೆ ಆಟ ಆಡೋಕ್ಕೆ ಆಟಿಕೆ ಬೇಕು, ಆ ಆಟಿಕೆಗಳನ್ನು ಖರೀದಿಸೋಕೆ ನನಗೆ ಹಣ ಬೇಕು ಅಂತ ಹೇಳುತ್ತೆ. ಮರಕ್ಕೆ ತುಂಬ ದುಃಖ ಆಗುತ್ತೆ. ಮರ ಹೇಳುತ್ತೆ, ನೋಡು, ನನ್ನ ಹತ್ರ ಆಟಿಕೆಗಳಿಲ್ಲ, ಆದರೆ ನನ್ನ ಹತ್ರ ತುಂಬ ಆ್ಯಪಲ್ಗಳಿದ್ದಾವೆ. ನೀನು ಈ ಆ್ಯಪಲ್ಗಳನ್ನು ಕಿತ್ಬಿಟ್ಟು ಹೋಗ್ಬಿಟ್ಟು ಮಾರುಕಟ್ಟೆಯಲ್ಲಿ ಮಾರು, ನಿನಗೇನು ದುಡ್ಡು ಬರುತ್ತೋ ಅದರಿಂದ ನಿನಗೇನು ಆಟ ಸಾಮಾನು ಬೇಕೋ ತಗೋ ಅಂತ ಹೇಳುತ್ತೆ. ಹುಡುಗನಿಗೆ ತುಂಬ ಖುಷಿ ಆಗುತ್ತೆ. ಅವನು ಮರದ ಎಲ್ಲ ಆ್ಯಪಲ್ಗಳನ್ನು ಕಿತ್ಕೊಂಡು ಮಾರಾಟಕ್ಕೆ ಅಂತ ಹೋಗ್ತಾನೆ. ಆ ಹುಡುಗ ಸಂತೋಷದಿಂದ ಹೋಗೋದು ನೋಡ್ಬಿಟ್ಟು ಮರಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ಹೋದ ಹುಡುಗ ತುಂಬಾ ಸಮಯಕ್ಕೆ ಮತ್ತೆ ಮರದ ಹತ್ರ ಬರಲೇ ಇಲ್ಲ. ಕೆಲವು ವರ್ಷಗಳು ಕಳೆದು ಹೋದ್ವು. ಈಗ ಹುಡುಗ ದೊಡ್ಡವನಾಗಿದ್ದಾನೆ. ಮತ್ತೆ ಅವನು ಮರದ ಹತ್ರ ಬರ್ತಾನೆ. ಮರಕ್ಕೆ ಹುಡುಗನ ನೋಡಿ ಬಹಳ ಖುಷಿ ಆಗುತ್ತೆ. ಬಾ ಮಗುವೆ, ಬಾ ನನ್ನ ಜೊತೆ ಆಟ ಆಡು ಅಂತ ಹೇಳುತ್ತೆ. ನನಗೆ ಆಟ ಆಡೋಕ್ಕೆ ಈಗ ಸಮಯ ಇಲ್ಲ, ನನಗೀಗ ಫ್ಯಾಮಿಲಿ ಆಗಿದೆ, ನನಗೊಂದು ಮನೆ ಬೇಕು, ಇವಾಗ ನಿನಗೇನಾದರೂ ಸಹಾಯ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾನೆ. ಆಗ ಮರ ಹೇಳುತ್ತೆ, ನನ್ನ ಹತ್ರ ಮನೆ ಇಲ್ಲ, ಆದರೆ ನನ್ನ ಹತ್ರ ರೆಂಬೆ ಕೊಂಬೆಗಳಿವೆ, ಇದನ್ನು ಕತ್ತರಿಸ್ಕೊಂಡು ಹೋಗ್ಬಿಟ್ಟು ನಿನಗೆ ಬೇಕಾದಂಥ ಒಂದು ಮನೆಯನ್ನು ನೀನು ಕಟ್ಕೊ ಅಂತ ಹೇಳುತ್ತೆ. ಅವನು ಆ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸ್ತಾನೆ, ಒಂದು ಮನೆಯನ್ನು ಕಟ್ಕೊಳ್ತಾನೆ. ಮರ ಮತ್ತೆ ಒಂಟಿ ಆಗುತ್ತೆ. ತುಂಬ ವರ್ಷಗಳ ಕಾಲ ಮತ್ತೆ ಆ ಹುಡುಗ ಆ ಮರದ ಹತ್ರ ಬರೋದೇ ಇಲ್ಲ. ಆದರೆ ಆ ಹುಡುಗ ಸಂತೋಷವಾಗಿದ್ದಾನೆ ಅಂತ ನೆನೆಸ್ಕೊಂಡು ಮರ ಖುಷಿ ಪಡುತ್ತೆ. ಮತ್ತೆ ಕೆಲವು ವರ್ಷಗಳು ಕಳೆದ ಮೇಲೆ ಆ ಹುಡುಗ ಮತ್ತೆ ಮರದ ಹತ್ರ ಬರ್ತಾನೆ. ಮರಕ್ಕೆ ಹುಡುಗ ನೋಡಿ ಬಹಳ ಖುಷಿ ಆಗುತ್ತೆ. ಬಾ ಮಗನೇ, ನನ್ನ ಜೊತೆ ಕೂತ್ಕೋ, ಸ್ವಲ್ಪ ಮಾತಾಡೋಣ ಅಂತ ಹೇಳುತ್ತೆ. ಆ ಹುಡುಗ ಹೇಳ್ತಾನೆ, ನೋಡು, ನನಗೀಗ ವಯಸ್ಸಾಗಿದೆ, ನನಗೆ ಸಾಯೋ ಮುಂಚೆ ಈ ಪ್ರಪಂಚವೆಲ್ಲ ಸುತ್ತಾಡಬೇಕು ಅಂತ ಒಂದು ಆಸೆ, ಅದಕ್ಕೊಂದು ದೋಣಿ ಬೇಕು, ನಿನಗೇನಾದರೂ ಸಹಾಯ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಮರ ಸ್ವಲ್ಪ ಹೊತ್ತು ಮೌನ ಆಗುತ್ತೆ. ಆಮೇಲೆ ಹೇಳುತ್ತೆ, ನೋಡು, ನನ್ನ ಹತ್ರ ಒಂದು ದಪ್ಪವಾದ ಕಾಂಡ ಇದೆ, ಇದನ್ನು ಕತ್ತರಿಸ್ಬಿಟ್ಟು ನೀನೊಂದು ದೋಣಿ ಮಾಡ್ಕೊ, ಆಮೇಲೆ ಪ್ರಪಂಚವೆಲ್ಲ ಸುತ್ತಾಡು. ಹುಡುಗ ಹಾಗೇ ಮಾಡ್ತಾನೆ. ಮರದ ಕಾಂಡವನ್ನು ಕತ್ತರಿಸ್ಬಿಟ್ಟು ಅದರಲ್ಲಿ ಪ್ರಪಂಚವೆಲ್ಲ ಸುತ್ತಾಡ್ತಾನೆ. ಬಹಳ ವರ್ಷಗಳ ತನಕ ಆ ಮರ ಆ ಹುಡುಗನನ್ನು ಕಾಯ್ತಾನೆ ಇತ್ತು. ತುಂಬಾ ವರ್ಷಗಳ ನಂತರ ಹಣ್ಣು ಮುದುಕಾಗಿ ಅವನು ಮತ್ತೆ ಮರದ ಹತ್ರ ಬರ್ತಾನೆ. ಅವನು ನೋಡಿದ ಕೂಡಲೇ ಮರಕ್ಕೆ ತುಂಬ ದುಃಖ ಬರುತ್ತೆ. ಮರ ಹೇಳುತ್ತೆ, ನೋಡಪ್ಪ, ನಿನಗೆ ಕೊಡೋಕ್ಕೆ ನನ್ನ ಹತ್ರ ಇವಾಗ ಏನೂ ಉಳಿದಿಲ್ಲ, ನನ್ನ ಹತ್ರ ಆ್ಯಪಲ್ಗಳೂ ಇಲ್ಲ. ಆಗ ಹುಡುಗ ಹೇಳ್ತಾನೆ, ಆ್ಯಪಲ್ಗಳು ತಿನ್ನೋಕ್ಕೆ ನನ್ನ ಹತ್ರ ಬಾಯಲ್ಲಿ ಹಲ್ಲುಗಳೇ ಇಲ್ಲ. ಮರ ಹೇಳುತ್ತೆ, ನನಗೆ ಕೊಂಬೆಗಳು ಇಲ್ಲ, ರೆಂಬೆಗಳು ಇಲ್ಲ. ಹುಡುಗ ಹೇಳ್ತಾನೆ, ನನಗೆ ಈಗ ಮರ ಹತ್ತುವಂಥ ವಯಸ್ಸು ಇಲ್ಲ. ಆಗ ಮರ ಹೇಳುತ್ತೆ, ನನ್ನ ಹತ್ರ ಕಾಂಡವೂ ಇಲ್ಲ ಮಗನೇ, ನಿನಗೇನು ಕೊಡಲಿ ನಾನು. ಆಗ ಹುಡುಗ ಹೇಳ್ತಾನೆ, ನನಗೇನು ಬೇಕಾಗಿಲ್ಲ, ನನಗೆ ಸುಸ್ತಾಗಿದೆ, ನನಗೆ ವಿಶ್ರಾಂತಿ ಬೇಕು, ನಾನು ಕೂತ್ಕೊಳ್ಳೋಕ್ಕೊಂದು ಜಾಗ ಬೇಕು. ಆಗ ಮರ, ಬಾ ಮಗನೇ, ನನ್ನ ಬೇರುಗಳ ಮೇಲೆ ಸ್ವಲ್ಪ ಕಾಂಡ ಉಳಿದಿದೆ, ಅದರ ಮೇಲೆ ಕೂತ್ಕೊಂಡು ನೀನು ವಿಶ್ರಾಂತಿ ಪಡಿ ಅಂತ ಹೇಳುತ್ತೆ. ಆ ವೃದ್ಧ ಉಳಿದಿರುವಂತಹ ಕಾಂಡದ ಮೇಲೆ ಬಂದ್ಬಿಟ್ಟು ಕೂತ್ಕೊಳ್ತಾನೆ. ಮರಕ್ಕೆ ತುಂಬ ಸಂತೋಷ ಆಗುತ್ತೆ. ಆದರೆ ಈ ಕತೆ ಆ್ಯಪಲ್ ಮರದ್ದಲ್ಲ, ಇದು ನಿಮ್ಮ ತಂದೆ ತಾಯಿಯದ್ದು. ನೀವು ಚಿಕ್ಕವರಿದ್ದಾಗ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆ ಆಟ ಆಡಿದ್ರು, ನಿಮ್ಗೆ ಹಸಿವಾದಾಗ ನಿಮ್ಗೆ ಊಟ ಮಾಡಿಸಿದ್ರು, ನೀವು ಬಿದ್ದಾಗ ಎತ್ಕೊಂಡ್ರು, ನೀವು ಅತ್ತಾಗ ಸಮಾಧಾನ ಮಾಡಿದ್ರು, ನಿಮ್ಮ ಕನಸುಗಳಿಗಾಗಿ ತಮ್ಮ ಕನಸುಗಳನ್ನೇ ಬದಿಗಿಟ್ರು. ಆದರೆ ಈಗ ಮಕ್ಕಳು ಬೆಳೆದಂತೆ ಅಪ್ಪ ಅಮ್ಮನಿಂದ ದೂರ ಆಗಕ್ಕೆ ಪ್ರಯತ್ನ ಪಡ್ತಾರೆ. ಅವರನ್ನು ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಂದೆ ತಾಯಿಗಿಂತ ನಿನ್ನೆ ಮೊನ್ನೆ ಪರಿಚಯ ಆದಂಥ ಫ್ರೆಂಡ್ಸೇ ಇಂಪಾರ್ಟೆಂಟ್ ಆಗ್ತಾರೆ. ಯಾವುದೊಬ್ಬ ಹುಡುಗನಿಗೋಸ್ಕರ ಹೆತ್ತು ಸಾಕಿದಂಥ ತಂದೆ ತಾಯಿಯನ್ನ ಪೊಲೀಸ್ ಸ್ಟೇಷನ್ಗೆ ಹತ್ತಿಸ್ತಾ ಇದ್ದಾರೆ. ನಮಗೆ ನಮ್ಮ ತಂದೆ ತಾಯಿಯಿಂದ ಥ್ರೆಟ್ ಇದೆ, ರಕ್ಷಣೆ ಕೊಡಿ ಅಂತ ಹೇಳ್ತಾರೆ. ತಂದೆ ತಾಯಿಯಿಂದ ಥ್ರೆಟ್ ಬರುತ್ತಾ? ಅವ್ರು ನಿಮ್ಮ ಮೇಲೆ ಇಟ್ಟಂಥ ಕಾಳಜಿನೂ ನೀವು ಥ್ರೆಟ್ ತಂದ್ಕೊಂಡ್ಬಿಡ್ತೀರಾ. ನಿಮ್ಮ ಸಂಪೂರ್ಣ ವಿಳಾಸವೂ ಗೊತ್ತಿಲ್ಲದಂಥ ಹುಡುಗನ ಮೇಲೆ ನಿಮಗೆ ನಂಬಿಕೆ ಇದೆ, ಅಪ್ಪ ಅಮ್ಮನ ಮೇಲೆ ಇಲ್ಲ. ಮಕ್ಕಳಲ್ಲಿ ತಂದೆ ತಾಯಿ ಕೇಳೋದಿಷ್ಟೇ, ಚೆನ್ನಾಗಿ ಓದು, ಸ್ವಂತ ಕಾಲಿನ ಮೇಲೆ ನಿಲ್ಲು, ಆಮೇಲೆ ಏನು ಬೇಕಾದರೂ ಮಾಡ್ಕೊ. ಅಷ್ಟು ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ವಾ? ಮಕ್ಕಳು ಎಷ್ಟೇ ಕಟುವಾಗಿ ನಡ್ಕೊಂಡು, ದ್ವೇಷಿಸಿದ್ರು, ಬೈದ್ರು, ಕೈ ಎತ್ತಿ ಹೊಡೆದ್ರು, ತಂದೆ ತಾಯಿ ಯಾವತ್ತೂ ಮಕ್ಕಳನ್ನ ದ್ವೇಷಿಸಲ್ಲ. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ತಂದೆ ತಾಯಿ ಹೃದಯದಲ್ಲಿ ಮಕ್ಕಳ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ. ನೀವು ಮತ್ತೆ ಅವರ ಬಳಿ ಹೋಗಿ ಅವರು ನಿಮ್ಮನ್ನು ಸ್ವೀಕರಿಸ್ತಾರೆ. ನೀವು ಜೀವನದಲ್ಲಿ ಎಷ್ಟೇ ದೂರ ಹೋದ್ರೂ ನಿಮ್ಮನ್ನು ಕಾಯ್ತಿರುವಂಥ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ 2 ಹೃದಯಗಳಿರ್ತವೆ. ಅವು ಯಾವುದೇ ಅಪೇಕ್ಷೆ ಇಲ್ಲದೆ ನಿಮ್ಮನ್ನು ಕಾಯ್ತಾ ಇರುತ್ತೆ. ಅದು ನಿಮ್ಮ ತಂದೆ, ನಿಮ್ಮ ತಾಯಿ. ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಇಲ್ಲ, ನಿಮ್ಗಿದ್ದಾರ, ನೀವು ಭಾಗ್ಯವಂತರು. ಅವ್ರನ್ನ ಗೌರವಿಸಿ, ಪ್ರೀತಿಸಿ, ಅವರ ಆಸೆ ನೆರವೇರಿಸಿ. ಯಾಕೆಂದ್ರೆ ಆಮೇಲೆಲ್ಲೋ ನಾನು ಈ ಥರ ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಡುವಂಥ ಒಂದು ಸಮಯ ಬರ್ಬೋದು. See you in the next video.